ಆಲ್ ದ ಬೆಸ್ಟ್ ಗಿಲ್ಲಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ತುಂಬಾ ಚೆನ್ನಾಗಿ ನೋಡ್ತೀವಿ. ಯಾರು ವಿನ್ ಆಗ್ಬೇಕು ಅನ್ಸುತ್ತೆ? ಗಿಲ್ಲಿ ವಿನ್ ಆಗ್ಬೇಕು. ಯಾಕೆ ಅವರು? ಅವನೆಲ್ಲತ್ರಲ್ಲೂ ಕರೆಕ್ಟ್ ಆಗಿ ಆಡ್ತವನೆ. ತಮಾಷೆ ಮಾಡಿದ್ರು DRP ಜಾಸ್ತಿ ಆಗ್ತಾ ಇರೋದೇ ಗಿಲ್ಲಿಯಿಂದಾನೆ. ಗಿಲ್ಲಿಯಿಂದಾನೆ ಆಗ್ತಾ ಇರೋದೆಲ್ಲ. ಅವ್ನು ಮಾಡೋ ಕಾಮಿಡಿ ಅತಿರೇಕ ಆಗಿದೆ. ಒಬ್ರು ಮನುಷ್ಯ ಅಲ್ಲಿರೋ ಅವ್ರಿಗೆಲ್ಲ ನೋವಾಗುತ್ತೆ. ಅವ್ರ ಮನುಷ್ಯಕ್ಕೆ ನೋವು ಮಾಡ್ಕೊಂಡು ಕಾಮಿಡಿ ಮಾಡ್ತಾವನೆ ಅಂತಾರೆ. ನಿಮ್ಗೆ ಅನ್ಸುತ್ತೆ? ಇಲ್ಲ, ಅವ್ನ್ ಕರೆಕ್ಟ್ ಆಗಿ ಆಡ್ತವನೆ. ಕೆಲವೊಂದ್ ವಿಷಯದಲ್ಲಿ ಅವ್ರ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಗಿಲ್ಲಿನೂ ಅದೇ ತರ ರಿಯಾಕ್ಟ್ ಮಾಡ್ತಾ ಇರೋದು. ಗಿಲ್ಲಿದೇನು ತಪ್ಪಿಲ್ಲ, ಕರೆಕ್ಟ್ ಆಗಿ ಮಾಡ್ತಾ ಇದ್ದಾನೆ. ಗಿಲ್ಲಿನೇ ಗೆಲ್ಬೇಕು. ಓಕೆ, ರಾಶಿಕ್ ಅವ್ರ ಕ್ಯಾಪ್ಟನ್ಸಿ ಹೇಗಿತ್ತು? ಚೆನ್ನಾಗಿ ಮಾಡಿದ್ರ? ಈ ಸತಿ ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕಾಗಿದ್ದು ಲೆಕ್ಕದಲ್ಲಿ. ರಾಶಿಕ್ ಅವರು ನೋಡಿದ ಮಟ್ಟಿಗೆ ರಾಶಿಕ್ ಅವರು ಜಾಸ್ತಿ ಸೂರಜ್ಗೆ ಸಪೋರ್ಟ್ ಮಾಡಿದ್ರು. ಸೂರಜ್ ಗೆಲ್ಬೇಕು ಅಂತ ಅವ್ರು ಫಸ್ಟ್ ಸ್ಟಾರ್ಟ್ ಫಸ್ಟ್ನೇ ಡೇ ಐತಲ್ಲ, ಆ ಇದ್ರಿಂದಾನು ಟಾಸ್ಕ್ ಇಂದಾನೆ ಸೂರಜ್ಗೆ ಅವರು ಜಾಸ್ತಿ ಸಪೋರ್ಟ್ ಆಗೋ ತರ ನಿಂತ್ಕೋತಿದ್ರು. ಯಾವ್ದೇ ಒಂದು ತಂದ್ರು ಸೂರಜ್ ಯಾವ ಟೈಮಲ್ಲಿ ಇರ್ತಾನೆ ಅದೇ ಇದು ಅಂತಾನೆ ನಿಂತ್ಕೋತಿದ್ರು. ಇಲ್ಲ, ಈ ಸತಿ ಅವರು ಕ್ಯಾಪ್ಟನ್ಗೆ ಗಿಲ್ಲಿ ಮತ್ತೆ ರಘು ಸರ್ ಬರ್ಬೇಕಾಗಿತ್ತು. ಇವರು ಮಾತಾಡ್ತಾರೆ ಸಾಕು, ಇದಾಯ್ತು ಟೈಮ್ ಕೊಡಿ ಅಂತ ಹೇಳಿದ್ರು. ಆಮೇಲೆ ರಜತಣ್ಣ ಮಾಡಿದ್ರಲ್ಲ, ರಜತಣ್ಣನೂ ಚೆನ್ನಾಗಿ ಇದ್ ಮಾಡಿದ್ರು. ರಜತಣ್ಣ ಅಂದೇನು ಇರ್ಲಿಲ್ಲ, ಇವ್ರು ಮಾತ್ರ ಜಾಸ್ತಿ ಅವ್ರು ಆಗ್ಲೇಬಾರ್ದು ಅಂತಾನೆ ಜಾಸ್ತಿ ಇದ್ ಮಾಡಿದ್ದು. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಮನೆಯವ್ರಿಗೆ ಈ ವೀಕು ಮೋಸ್ಟ್ಲಿ ಧ್ರುವಂತ್ ಬಂದ್ರೆ ಆಗುತ್ತೆ ಅನ್ಕೋತೀನಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀವಿ. ಯಾರು ವಿನ್ ಆಗ್ತಾರೆ ಅನ್ಸುತ್ತೆ? ಆಕ್ಚುಲಿ ಅದು ಗಿಲ್ಲಿನೇ. ಗಿಲ್ಲಿನೇ? ಯಾಕಂಗೆ? ಅಂದ್ರೆ ಅವ್ರ ಕಾಮಿಡಿ ಎಲ್ಲ ಸಕದ ಮಾಡ್ತಾರೆ. ಆಮೇಲೆ ಮಾತುಗಳು ಆಡಿದ್ರೆ ಅದಕ್ಕೆ ಹೆಂಗ್ ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ಅವ್ರಿಗೆ ಸಕದಾಗ ಗೊತ್ತಿರುತ್ತೆ. ಓಕೆ, ಯಾರು ವಿನ್ ಆಗ್ಬಾರ್ದು ಅಂತೀರಾ? ಆಗ್ಬಾರ್ದು ಅಂದ್ರೆ ಮಾಡು. ಓಕೆ, ರಾಶಿಕಾ ಕ್ಯಾಪ್ಟನ್ ಆಗಿದ್ರು, ಚೆನ್ನಾಗಿ ನಿರ್ವಹಿಸಿದ್ರೆ ಇಲ್ಲ ಅಂತ? ಅಂದ್ರೆ ಅವ್ರು ಕ್ಯಾಪ್ಟನ್ ಆದಾಗ ಸೂರಜ್ನವನು ಏನೋ ಹೇಳ್ಬಿಟ್ರು, ಅದು ನಂಗೆ ಇಷ್ಟ ಆಗ್ಲಿಲ್ಲ. ಅಂದ್ರೆ ಸೂರಜ್ನ ಅವ್ರು ಯಾವಾಗ ಇದ್ ಮಾಡಿದ್ರು ಅಂದ್ರೆ ಅವ್ರ ಮಾತಿಗೆಲ್ಲ ಇದ್ ಮಾಡ್ಕೊಂಡು ಹೋದ್ರು ಅಂದ್ರೆ ಕ್ಯಾಪ್ಟನ್ ಆಗಿಲ್ದೆ ಇದ್ದಾಗ. ಕ್ಯಾಪ್ಟನ್ ಆದಾಗ ಅವ್ರು ಏನೋ ಅದೇ ಅವರೇನೆ ಇವ್ರು ಕ್ಯಾಪ್ಟನ್ ಆಗಿರೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರು. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಈ ವೀಕ್ ಮಾಡು. ಕಾವ್ಯ ಕ್ಯಾಪ್ಟನ್ ಅವರೇ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಚೆನ್ನಾಗ್ ಮಾಡಿದ್ರು, ಇಷ್ಟ ಆಯ್ತು. ಓಕೆ, ಗಿಲ್ಲಿನ ಕಾವ್ಯನ? ಗಿಲ್ಲಿನ ಅಶ್ವಿನಿನ? ಗಿಲ್ಲಿನ ರಕ್ಷಿತನ? ರಕ್ಷಿತನ ಅಶ್ವಿನಿನ? ರಕ್ಷಿತನ ಕಾವ್ಯನ? ಕಾವ್ಯನ ಅಶ್ವಿನಿನ? ಯಾಕೆ? ಕಾವ್ಯ ಅವರು ಏನಂದ್ರೆ ಅವ್ರ ಕ್ಯೂಟ್ನೆಸ್ ಇಷ್ಟ ಆಗುತ್ತೆ. ಆಮೇಲೆ ಅವ್ರು ಮಾತಾಡೋದು ಚೆನ್ನಾಗ್ ಮಾತಾಡ್ತಾರೆ, ಚೆನ್ನಾಗ್ ಗೇಮ್ಸ್ ಆಡ್ತಾರೆ. ಆಮೇಲೆ ಎಲ್ಲ ಚೆನ್ನಾಗಿರುತ್ತೆ ಅವ್ರದ್ದು. ಡ್ಯಾನ್ಸಿಂಗ್ ಆಗಿರ್ಬೋದು ಎಲ್ಲ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀನಿ. ಯಾರು ವಿನ್ನರ್ ಆಗ್ತಾರೆ ಅನ್ಸುತ್ತೆ ನಿಮ್ಗೆ? ಗಿಲ್ಲಿ. ಯಾಕೆ ಅವ್ರನ್ನ ಹೇಳೋದು? ಅಂದ್ರೆ ಅವರು ಇದು ಟಾಸ್ಕ್ ಅಲ್ಲೆಲ್ಲ ಇನ್ವಾಲ್ವ್ ಆಗಿರ್ತಾರೆ, ಮತ್ತೆ ಕಾಮಿಡಿ ಎಲ್ಲ ಮಾಡ್ತಾರೆ. ಸೊ ಅದರಿಂದ ಓಕೆ, ಯಾರು ಚೆನ್ನಾಗಿ ಆಡ್ತೀರಾ ಅನ್ಸುತ್ತಲ್ಲ ನಿಮ್ಗೆ? ಮಾಳು. ಯಾಕೆ? ಮಾಡೋರು ಅಷ್ಟೊಂದು ಇನ್ವಾಲ್ವ್ ಆಗ್ತಾ ಇಲ್ಲ, ಸರಿಯಾಗಿ ಮಾತಾಡ್ತಾ ಇಲ್ಲ. ಟಾಸ್ಕ್ ಒಂದು ಆಡ್ತಾ ಇದಾರೆ ಅಷ್ಟೇ, ಎಲ್ಲರ ಜೊತೆ ಅಷ್ಟೊಂದು ಬೆರಿತಾ ಇಲ್ಲ ಅವರು. ಓಕೆ, ರಾಶಿಕ್ ಅವ್ರು ಕ್ಯಾಪ್ಟನ್ ಆಗಿದ್ರು, ಚೆನ್ನಾಗಿ ಮಾಡಿದ್ರು ಅಂತ ಅನ್ಸುತ್ತಾ? ಚೆನ್ನಾಗ್ ಮಾಡಿಲ್ಲ ಅವರು. ಯಾವಾಗ್ಲೂ ಸೂರಜ್ ಅನ್ಕೊಂಡಿದ್ರು, ಅದರಿಂದ ಚೆನ್ನಾಗ್ ಮಾಡ್ಲಿಲ್ಲ ಅವರು. ಸೂರಜ್ ಮತ್ತೆ ಕಾವ್ಯ, ಗಿಲ್ಲಿ ಮತ್ತೆ ರಘು ಇದ್ದಾಗ ಆ ಲಾಸ್ಟ್ ಟಾಸ್ಕ್ ಅಲ್ಲಿ ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಹಂಗೆ ಮೋಸ ಮಾಡಿದ್ರು ಅಂತಾನೆ ಅನ್ಸುತ್ತೆ. ಯಾಕೆ? ರಾಶಿಕಾ ಅವರು ಸೂರಜ್ನ ಬಿಟ್ಕೊಡ್ತಾ ಇಲ್ಲ, ತಪ್ಪು ಮಾಡಿದ್ರು ಅಷ್ಟೇ, ಇವರೇ ಸರಿ ಅನ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದಾರೆ. ಓಕೆ, ಈ ವಾರದ ಕ್ಯಾಪ್ಟನ್ ಕಾವ್ಯ ಆಗೋರೆ, ಏನ್ ಅನ್ಸುತ್ತೆ? ಅವ್ರಾಗಿದ್ ಬೆಟರ್ ಬೇರೆಯವ್ರು ಆಗ್ಬೇಕಿತ್ತ? ಅವ್ರಾಗಿದ್ ಬೆಟರ್, ಇನ್ನ ಚೆನ್ನಾಗಿ ಮಾಡ್ಬೇಕು. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಮಾಡು. ಓಕೆ, ಸುದೀಪ್ ಸರ್ ಇವತ್ತು ಯಾರ ಕ್ಲಾಸ್ ತಗೋಬೇಕಂತೀರಾ? ಕ್ಲಾಸ್ ಅಂತ ಇದ್ರೆ ಅಶ್ವಿನಿ. ಹೌಸ್ ಅಲ್ಲಿ ಸಿಗ್ತಾರ ಎಂಟರ್ಟೈನ್ಮೆಂಟ್ ಗಿಂತ ಸೀಕ್ರೆಟ್ ರೂಮ್ ಅಲ್ಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಸಿಗ್ತದೆ ಅಂತಂದ್ರೆ ನಿಮ್ಗೆ ಏನಂತ? ಹೌದೌದು, ಸೀಕ್ರೆಟ್ ರೂಮ್ ಅಲ್ಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಸಿಗ್ತಿದೆ. ನಾಗವಲ್ಲಿ ಅಂತ ಎಲ್ಲ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಫುಲ್ ನೋಡ್ತೀವಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ? ಗಿಲ್ಲಿ ಅಂದ್ರೆ ಅವನು ಬಡವ್ರ ಹುಡ್ಗ, ಗೆಲ್ಲೇಬೇಕು. ಅವನು ಟಾಸ್ಕ್ ಕಾಮಿಡಿ ಎಲ್ಲ ಚೆನ್ನಾಗ್ ಆಡ್ತಿದ್ದಾನೆ. ಚೆನ್ನಾಗ್ ಆಡಿ ಅವ್ನು ಗೆಲ್ಲೇಬೇಕು ಅಂತ ನಾವ್ ಅನ್ಕೊಂಡಿದೀವಿ. ಯಾರು ಗೆಲ್ಬಾರ್ದು ಅಂತೀರಾ? ಗೆಲ್ಬಾರ್ದು ಅಂದ್ರೆ ಅಶ್ವಿನಿ, ಇಲ್ಲ ಅಂದ್ರೆ ಅಷ್ಟೇ, ಅವಳೊಬ್ಳೆ. ನಾವ್ ಗೆಲ್ಬೇಕಾಗಿರೋದ್ರೆ ಗಿಲ್ಲಿ ಒಬ್ಳೆ, ಅವನಿಗೆ ಸಪೋರ್ಟ್ ಮಾಡೋದು, ಅವನೇ ಗೆಲ್ಬೇಕು. ಓಕೆ, ರಾಶಿಕ್ ಅವ್ರು ಕ್ಯಾಪ್ಟನ್ ಆಗಿದ್ರು, ಚೆನ್ನಾಗಿ ನಿರ್ವಹಿಸಿದ್ರು ಅನ್ಸುತ್ತೆ, ಏನ್ ಅನ್ಸುತ್ತೆ? ಇಲ್ಲ ಸರ್, ಕ್ಯಾಪ್ಟನ್ ಅಷ್ಟು ಸರಿ ಮಾಡಿ ಗಿಲ್ಲಿಗೊಂದು ಅವಕಾಶ ಕೊಡ್ಬೇಕಾಯ್ತು. ರಾಶಿಕ್ ಅಷ್ಟು ಮಾಡ್ಲಿಲ್ಲ. ಯಾಕಂದ್ರೆ ಸೂರಜ್ಗೆನೆ ಸ್ವಲ್ಪ ಸಪೋರ್ಟ್ ಮಾಡಿ ಮಾತಾಡೋದು ಮಟ್ಟದು ಸ್ವಲ್ಪ ಸಲಿಗೆಯಿಂದ ಕೊಟ್ಟಿರೋದೆಲ್ಲ ಅವನಿಗೆನೆ. ಇನ್ ಯಾರಿಗೂ ಅಷ್ಟು ರೆಸ್ಪಾನ್ಸ್ ಮಾಡ್ಲಿಲ್ಲ ರಾಶಿಕಾ. ಓಕೆ, ಇವತ್ತು ಸುದೀಪ್ ಸರ್ ಯಾರು ಕ್ಲಾಸ್ ತಗೋಬೇಕಂತೀರಾ?
ಇವತ್ತು ಅಂದ್ರೆ ಆ, ಇವಳಿಗೆ ರಾಶಿಕಾಗೆ ಕ್ಯಾಪ್ಟನ್ ಆಗಿ ಸರಿ ಕೌಂಟ್ ಮಾಡ್ಲಿಲ್ಲ ಅವಳು. ಆಮೇಲೆ ಅಶ್ವಿನಿಗೆ ಅವ್ರ ಕ್ಲಾಸ್ ತಗೋಬೇಕು. ಆಮೇಲೆ ರಜತ್ಗೆ ಮತ್ತೆ ಇವಳಿಗೆ ಚೈತ್ರಂಗೆ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರ? ರಜತ್ ಹೋಗ್ಬೇಕಿಲ್ಲ ಅಂದ್ರೆ ಚೈತ್ರ.